ಇನ್ನು ನಿನ್ನೆ ಆದಂತಹ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳ ಸರಮಾಲೆಗಳೇ ಹುಟ್ಕೊಂಡಿದೆ. ಅದರಲ್ಲೂ ಮರಗಳಂತೂ ಸಿಕ್ಕಾಪಟ್ಟೆ ಮರಗಳು ಧರಾಶಾಯಿಯಾಗಿರೋದು. ಕಬ್ಬನ್ ಪಾರ್ಕ್ನಲ್ಲಿ 15ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದೆ. ಲೈಬ್ರರಿ ಸುತ್ತಮುತ್ತ ಇದ್ದಂತಹ 50 ವರ್ಷ ಹಳೆಯ ಮರಗಳು ಧರೆಗೆ ಬಿದ್ದಿರೋದು. ಈಗಾಗಲೇ ಕಬ್ಬನ್ ಪಾರ್ಕ್ನಲ್ಲಿ ಮರಗಳು ಕಡಿಮೆ ಆಗ್ತಾ ಇವೆ ಅನ್ನುವಂಥ ಆತಂಕ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಗಿಡಗಳನ್ನು ನೆಡುವಂಥ ಕೆಲಸ ಮಾಡಬೇಕು. ಕಬ್ಬನ್ ಪಾರ್ಕ್ನಲ್ಲಿರುವ ಮರಗಳ ಸಂರಕ್ಷಣೆ ಆಗಬೇಕು. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಮಾಡಿಕೊಂಡಿರುವಂಥ ಮನವಿ, ಎಲ್ಲಿ ಹಸಿರಿರುತ್ತೆ ಅಲ್ಲಿ ಒಳ್ಳೆ ಗಾಳಿ ಇರುತ್ತೆ, ಒಳ್ಳೆ ರೀತಿಯಾದಂಥ ಆರೋಗ್ಯಕರವಾದಂಥ ಜೀವನ ನಡೆಸ್ಬೋದು. ಬಟ್ ಅದರಲ್ಲಿ ಈಗ ಒಂದು ರೀತಿ ಕಾಂಕ್ರೀಟ್ ಸಿಟಿ ಆಗಿಬಿಟ್ಟಿದೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಮೇತ್ರೆ ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಂತಲೇ ಹೇಳ್ಬೋದು. ಕೆಲವು ಕಡೆ ರಸ್ತೆಯಲ್ಲಿ ಬುಡ ಸಮೇತ ಮರಗಳು ಧರೆಗುಳಿದಿದ್ದು, ಇನ್ನು ಕೆಲವು ಕಡೆ ಕೊಂಬೆಗಳು ಮಾತ್ರ ಧರೆಗುಳಿದಿದ್ದು ಸಂಚಾರ ದಟ್ಟಣೆಯಲ್ಲಿ ಭಾರೀ ಅಸ್ತವ್ಯಸ್ತ ಉಂಟಾಗಿತ್ತು. ಸದ್ಯ ನಾನು ಈ ಕಬ್ಬನ್ ಪಾರ್ಕ್ಗೂ ಕೂಡ ಆ ಮರಗಳ ಧರೆಗುಳಿದಿರುವ ಘಟನೆ ನಡೆದಿದೆ. ಸದ್ಯ ನಾನು ಕಬ್ಬನ್ ಪಾರ್ಕ್ನಲ್ಲಿದ್ದೇನೆ, ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸುಮಾರು 15ಕ್ಕೂ ಅಧಿಕ ಮರಗಳ ಕೆಲವು ಕಡೆ ಬುಡ ಸಮೇತ ಕೆಳಗಡೆ ಬಿದ್ದಿದ್ರೆ, ಇನ್ನು ಕೆಲವು ಕಡೆ ಮರದ ಕೊಂಬೆಗಳೇನಿರುತ್ತೆ ಕೊಂಬೆಗಳು ಧರೆಗುಳಿದಿರುವ ಘಟನೆಯನ್ನು ನಡೆದಿದೆ. ಸದ್ಯ ಇಲ್ಲಿ ಕಬ್ಬನ್ ಪಾರ್ಕ್ ಅಂದ ತಕ್ಷಣ ಒಂದು ವಾಕಿಂಗ್ ಮಾಡಬೇಕು ಅನ್ನೋ ಒಂದು ಸ್ಥಳ ಇದ್ದೇ ಇದೆ. ಹಾಗಾಗಿ ಇಲ್ಲಿ ಸುಮಾರು ಸಾವಿರಾರು ಗಿಡಗಳಿವೆ. ಆದರೆ ಇವಾಗ ಸುಮಾರು ಈ ನಿನ್ನೆ ಸುರಿದ ಭಾರೀ ಮಳೆಯಲ್ಲಿ 15ಕ್ಕೂ ಅಧಿಕ ಗಿಡಗಳನ್ನು ಧರೆಗುಳಿದಿರುವ ಘಟನೆಗೆ ಏನು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಏನಿದೆ ಅದು ಭಾರಿ ಬೇಸರನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಗಿಡದ ಪ್ರಮಾಣಗಳು ಕಡಿಮೆ ಆಗ್ತಾ ಇವೆ. ಅದರಲ್ಲಿ ಏನು ಗಿಡಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನುವ ವಿಚಾರಕ್ಕಾಗಿ ತೋಟಗಾರಿಕೆ ಇಲಾಖೆ ಏನಿದೆ, ತೋಟಗಾರಿಕೆ ಇಲಾಖೆಯು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದು ವಾಕರ್ಸ್ ಅಸೋಸಿಯೇಷನ್ ಒಂದು ಬೇಡಿಕೆ ಆಗಿದೆ. ಜೊತೆಗೆ ಈಗಾಗಲೇ ಗಿಡಗಳು ಕಡಿಮೆ ಆಗಿದೆ, ಜೊತೆ ಇನ್ನೂ ಹೆಚ್ಚಿನ ಮರಗಳನ್ನು ಕಡಿಮೆ ಆಗಿದ್ದು ಗಿಡಗಳನ್ನು ನೆಡಬೇಕು ಅನ್ನೋದು ಬೇಡಿಕೆ ಕೂಡ ಆಗಿದೆ. ಸದ್ಯ ಇಲ್ಲಿ ನೂರಾರು 50ಕ್ಕೂ ಹೆಚ್ಚು ವರ್ಷದ ಗಿಡಗಳನ್ನು ಇಲ್ಲಿ ಇವೆ ಅಂತ ವಾಕರ್ಸ್ ಅಸೋಸಿಯೇಷನ್ ಇಂದು ತಿಳಿಸಿದೆ. ಹೀಗಾಗಿ ಸದ್ಯ ಬೆಂಗಳೂರಿನಲ್ಲಿ ಏನು ಕಬ್ಬನ್ ಪಾರ್ಕ್ ಏನಿದೆ, ಕಬ್ಬನ್ ಪಾರ್ಕ್ನಲ್ಲಿರುವ ಸಿಟಿ ಸೆಂಟ್ರಲ್ ಲೈಬ್ರರಿ ಏನಿದೆ, ಲೈಬ್ರರಿ ಸುತ್ತಮುತ್ತ ಕೂಡ ಸುಮಾರು 20 ಮರಗಳು ಧರೆಗುಳಿದಿರುವ ಘಟನೆ ನಡೆದಿದೆ. ಈ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಈ ಘಟನೆಯನ್ನು ನಡೆದಿದ್ದು ಸಂಚಾರ ದಟ್ಟಣೆಯಲ್ಲಿ ಭಾರೀ ಒಂದು ತೊಂದರೆಯನ್ನು ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಬೆಂಗಳೂರಿನಲ್ಲಿ ಯಾವುದೇ ಒಂದು ಏರಿಯಾಗೆ ಹೋಗಿ ಮಲ್ಲೇಶ್ವರಂ ಇರಲಿ, ಶೇಷಾದ್ರಿಪುರಂ, ಶ್ರೀರಾಮಪುರಂ, ಹೀಗೆ ಯಾವುದೇ ಒಂದು ಏರಿಯಾದಲ್ಲಿ ಹೋದರೆ ಒಂದಲ್ಲ ಒಂದು ರಸ್ತೆಯಲ್ಲಿ ಮರವನ್ನು ಧರೆಗುಳಿದಿರುವ ಘಟನೆಯನ್ನು ನಡೆದಿದೆ. ಹೀಗಾಗಿ ಸಂಚಾರ ದಟ್ಟಣೆಯಲ್ಲಿ ಭಾರೀ ಒಂದು ವ್ಯತ್ಯಯ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಮರಗಳು ನಿನ್ನೆ ಏನು ಧರೆಗುಳಿದಿರುವ ಘಟನೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ GBAಗೆ ದೂರವಾಣಿಗೆ ಸಂಖ್ಯೆ ಏನಿರುತ್ತೆ ಆ ಸಂಖ್ಯೆ ಮೂಲಕ ಕರೆ ಮಾಡಿ ನಮ್ಮ ಏರಿಯಾದಲ್ಲಿ ಮರಗಳ ಬಿದ್ದಿದೆ ಸರ್, ಏನು ತೆರವು ಮಾಡಿ ಬನ್ನಿ ಅಂತ ನೂರಾರು ಕರೆಗಳನ್ನು ಬಂದಿದೆ. ಈಗಾಗಲೇ GBA ಅಧಿಕಾರಿಗಳು ಬೆಂಗಳೂರಿನಲ್ಲಿ ಈ ಮರಗಳನ್ನು ತೆರವು ಮಾಡುವ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಇವತ್ತು ಸಂಜೆ ಹೊತ್ತಿಗೆ ಏನು ಎಲ್ಲ ಮರಗಳನ್ನು ತೆರವು ಮಾಡಿದರೆ ಸಂಚಾರ ದಟ್ಟಣೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಆಗುತ್ತೆ. ಇಲ್ಲಾಂದರೆ ಮತ್ತೆ ಸಂಜೆ ಕೂಡ ಸ್ವಲ್ಪ ಸಂಚಾರ ದಟ್ಟಣೆಯಲ್ಲಿ ಒಂದು ತೊಂದರೆ ಆಗಬಹುದು ಅನ್ನೋದನ್ನು ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.